ಈರುಳ್ಳಿ ಪಕೋಡ ಮಾಡ್ತಾ ಇದ್ದೀನಿ ಇವತ್ತು. ಈರುಳ್ಳಿ ಪಕೋಡಕ್ಕೆ ಈ ಥರ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಒಂದೇ ಸಮ ಇರಬೇಕು, ಈ ಥರ ತೆಳ್ಳಗೆ ಹೆಚ್ಕೊಬೇಕು. ಇದನ್ನು ಇವಾಗ ಇದು ಕಲಿಸ್ಕೊಳ್ಳೋಣ. ಇದಕ್ಕೆ ಫಸ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪನೇ ಉಪ್ಪು ಹಾಕ್ಕೊಬೇಕು, ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಪಕೋಡಕ್ಕೆ ಯಾವಾಗ್ಲೂ. ಉಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಫುಲ್ ಬಿಡಿಸ್ಕೊಳ್ಳೋಣ. ಈ ಥರ ನೀಟಾಗಿ ಈ ಥರ ಎಲ್ಲ ಬಿಡಿಸ್ಕೊಂಡು ಎಲ್ಲದಕ್ಕೂ ಉಪ್ಪು ಹತ್ತಲಿ. ಇದು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಡಿ ಬಿಡಿಯಾಗಿ ಆಗಬೇಕು. ಇದಕ್ಕೆ ಇವಾಗ ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ರಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು ಬೋಂಡ ಮಾಡ್ತೀವಲ್ಲ, ಆ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊತ ಇರೋಣ. ಇದು ನೀರು ಹಾಕೋದೇನು ಬೇಡ, ಇದು ನೀಟಾಗಿ ಇದ್ರದ್ದೇ ನೀರೆಲ್ಲ ಇದಾಗಲಿ. ಇದು ನೀರು ಪೂರ್ತಿ ಅಬ್ಸರ್ವ್ ಆಗೋ ತನಕನೂ ಇದು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ. ಇದಕ್ಕೆ ಇವಾಗ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಕ್ರಿಸ್ಪಿಯಾಗಿ ಬರೋಕ್ಕೆ. ಇದನ್ನು ಹಾಕಿದರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ. ಈ ಥರ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡೋಣ. ಇದನ್ನು ಜಾಸ್ತಿ ನೀರು ಹಾಕ್ಕೊಬಾರ್ದು, ಡ್ರೈನೇ ಇರಬೇಕಿದು, ಗಟ್ಟಿ ಈ ಥರನೇ ಇರಬೇಕು. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಇವಾಗ ಆಗಿದೆ ಈ ಥರ. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆ ಇಟ್ಕೊಂಡು ಕರ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಗೆ ಇಟ್ಟಿದ್ದೀನಿ. ಇದು ಎಣ್ಣೆ ಸ್ವಲ್ಪ ಕಾಯಲಿ. ಎಣ್ಣೆ ಕಾದಿದೆ. ಇದಕ್ಕೆ ಇವಾಗ ಈ ಥರ ಚಪ್ಪಟ್ಟೆ ಥರ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈ ಥರ ಅಗ್ಲ ಮಾಡಿ ಹಿಂಗೆ ಹಾಕ್ಕೊಳ್ಳೋಣ. ಎಣ್ಣೆ ಫುಲ್ ಕಾಯಬೇಕು. ಎಣ್ಣೆ ಫುಲ್ ಬಿಸಿ ಆದರೆ ಚೆನ್ನಾಗಿ ಬರುತ್ತೆ. ಉಂಡೆ ಉಂಡೆ ಥರ ಇರಬಾರ್ದು, ಈ ಥರ ಚಪ್ಪಟ್ಟೆ ಮಾಡಿ ಹಾಕ್ಬೇಕು. ಈ ಥರ ಚಪ್ಪಟ್ಟೆ ಮಾಡ್ಕೊಬೇಕು. ಅವಾಗ ನೀಟಾಗಿ ಈರುಳ್ಳಿ ಫ್ರೈ ಆಗುತ್ತೆ. ಇದನ್ನ ಇವಾಗ ನೋಡೋಣ, ಈ ಥರ ಉಲ್ಟಾ ಮಾಡೋಣ. ಇನ್ನೂ ಸ್ವಲ್ಪ ಕಲರ್ ಬರಲಿ. ಇದು ಇವಾಗ ಕಲರ್ ಬಂದಿದೆ. ಇವಾಗ ಇದನ್ನು ತಕ್ಕೊಳ್ಳೋಣ. ನೋಡ್ರಿ, ಸೌಂಡ್ ಬರ್ತಾ ಇದೆ. ಚೆನ್ನಾಗಿ ಫ್ರೈ ಆಗಿದೆ. ನೋಡ್ರಿ, ಈರುಳ್ಳಿ ಪಕೋಡ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈರುಳ್ಳಿ ಪಕೋಡ ರೆಡಿ.